ಶಾರದೆ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾ ಇರುವ ನಮಗೇನೆ ಕೆಲವು ಕುತೂಹಲಗಳಿದ್ದಾವೆ. ಇದು ಏನಾಗುತ್ತೆ ಅಂತ ನಮಗೆ ಮೊದಲಿಂದಲೂ ಹೇಳ್ತಾ ಬಂದಿರುವ ಕೆಲವು ವಿಷಯಗಳಿದ್ದಾವೆ. ಅದನ್ನ ನಮಗೆ ಇದು ಯಾವಾಗ ಆಗುತ್ತೆ ಅನ್ನುವ ಕುತೂಹಲವನ್ನ ಚಾನೆಲ್ನ ಕಥೆಗಾರರು ಮತ್ತು ನಮ್ಮ ನಿರ್ದೇಶಕರು ಎಲ್ಲರೂ ನಮಗೆ ಆ ಕುತೂಹಲವನ್ನು ಹುಟ್ಟಿಸಿದ್ದಾರೆ. ಒಂದು ಅತ್ಯಂತ ದೊಡ್ಡ ಕುತೂಹಲಕರವಾದ ಸಂಗತಿ ಏನಂದರೆ, ಶಾರದಾನ ಗನ್ನಿಂದ ದಶರಥನಿಗೆ ಶೂಟ್ ಆಗಿಲ್ಲ ಅಂತ ಕೋರ್ಟಲ್ಲಿ ಪ್ರೂವ್ ಆಯಿತು. ಹಾಗಿದ್ರೆ ಶೂಟ್ ಮಾಡಿದವ್ರು ಯಾರು? ಈ ಕಥೆ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ನನಗೆ ಕುತೂಹಲ ಇದೆ. ಇನ್ನೊಂದು, ನನ್ನ ತಂಗಿ ವಿಮಲಾ ವೀಲ್ ಚೇರಲ್ಲಿ ಕೂತಿದ್ದು ಧಾರಾವಾಹಿ ಶುರುವಿಂದನೂ ಹಾಗೇ ಇದ್ದಾರೆ. ಬಟ್ ಅವರಿಗೆ ಯಾವುದೋ ಒಂದು ಕ್ಷಣದಲ್ಲಿ ಕಾಲು ಬಂದು ಎದ್ದು ನಿಂತು ನಡೀತಾರೆ ಅಂತ ಕಥೆ ಇದೆ ಅಂತ ಹೇಳಿದ್ದಾರೆ. ನನಗಂತೂ ಅದ್ರ ಬಗ್ಗೆ ಭಯಂಕರ ಕುತೂಹಲ ಇದೆ. ಈಗಲೇ ಬಂದ್ಬಿಡ್ತಾ 5 ರಾತ್ರಿ. ಬಟ್ ಕಥೆಯಲ್ಲಿ ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಆ ಕುತೂಹಲ ನನಗಿನ್ನೂ ಇದೆ. ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಈಗ ಶಾರದೆ ನಮ್ಮ ಮಗಳು ಜ್ಯೋತಿಕಾ ಅಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅದರ ನಂತರ ಜ್ಯೋತಿಕಾ ಮತ್ತು ಶಾರದೆ ಮಧ್ಯ ಏನಾಗುತ್ತೆ, ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನುವಂಥ ಕುತೂಹಲ ಭಯಂಕರ ಹುಚ್ಚುಕಟ್ಟಿ ಇದೆ ನನಗೆ. ಆಮೇಲೆ ವೀಕ್ಷಕರಿಗೆ ಇನ್ನು ಬೇರೆ ಯಾವ ಕುತೂಹಲಗಳಿದ್ದಾವೆ ನನಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ 3 ಕುತೂಹಲಗಳನ್ನು ಇಟ್ಟುಕೊಂಡು ಕಥೆಯನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಇದೆ ಈ ಕಥೆಯಲ್ಲಿ ಭಾಗವಹಿಸೋದು. ಎಲ್ರಿಗೂ ನಮಸ್ಕಾರ. 500 ಎಪಿಸೋಡ್ಸ್ಗೆ ಎಲ್ರಿಗೂ ಅಭಿನಂದನೆಗಳು. ನಮ್ಗೆಲ್ರಿಗೂ ಖುಷಿ ಆಗ್ತಾ ಇದೆ. ನಾನು ಪರ್ಸ್ನಲಿ ನಾನೇನು ಅನ್ಕೊತೀನಿ, ಪ್ರತಿಯೊಂದು ಸೀರಿಯಲಲ್ಲೂ ನನಗೆ ಒಂದು ಎಸೆಟ್ ಏನು ಸಿಗತ್ತೆ ಅಂದರೆ, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡುವಂಥದ್ದು, ಅವ್ರ ಜೊತೆ ಅವರಿಂದ ಕಲಿಯುವಂಥದ್ದು. ಈ ಸೀರಿಯಲ್ ಶಾರದೆ ಸೀರಿಯಲಲ್ಲಿ ಎಷ್ಟು ದಿಗ್ವಿಜಯರಿದ್ದಾರೆ, ಅವರಿಂದ ನಾನು ಸುಮಾರು ಕಲ್ತಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಬ್ಲಿಸ್ಡ್ ಟು ಬಿ ಒನ್ ಅಮಾಂಗ್ ದೆಮ್. ಅಪ್ಪ ಆಗಲಿ, ಅಣ್ಣ ಆಗಲಿ, ನನ್ನ ಮಗ ಜ್ಯೋತಿಕಾ, ಪಾಪುಯಿಂದನೂ ನಾನು ಸುಮಾರು ಕಲ್ತಿದ್ದೀನಿ. ಪಾಪು, ಪಾರಿಜಾತ ಅಮ್ಮ, ಸುಮಿತ್ರಾ ಅಮ್ಮ, ಶಾರದೆ, ಎಲ್ಲರಿಂದನೂ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ 500 ಎಪಿಸೋಡ್ಸ್ ತನಕ ಪ್ರತಿಯೊಬ್ಬರು ಕಲಾವಿದರು ಒಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರೋ ಒಗ್ಗಟ್ಟು. ನಾವು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಅನ್ಯೋನ್ಯವಾಗಿರ್ತೀವಿ. ಪ್ರತಿಯೊಬ್ಬರು ವಿ ಶೇರ್ ಅ ವೆರಿ ರೇರ್ ಬಾಂಡಿಂಗ್, ತುಂಬ ಒಳ್ಳೆ ಬಾಂಡಿಂಗ್ ಶೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನನಗೆ ಹೊಸ ನಾಮಕರಣ ಆಗಿದೆ, ವೀಲ್ ಚೇರ್ ವಿಮಲಾ ಅಂತ. ಆ ವೀಲ್ ಚೇರ್ ವಿಮಲಾ ಅಂತ ಧರಣಿ ಸರ್ ನಂಗೆ ನಾಮಕರಣ ಮಾಡಿದ್ರು. ಈಗಲೂ ಅದೇ ಹೆಸರಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಪಾತ್ರ. ರಾಣಿ ಪ್ರೊಡಕ್ಷನ್ಸ್ಗೆ ಧನ್ಯವಾದಗಳು. ನಮ್ಮ ಸ್ಟಾರ್ ಸುವರ್ಣ ವಾಹಿನಿ, ನಮ್ಮ ಡೈರೆಕ್ಟರ್ ಸರ್, ನಮ್ಮ ಇಡೀ ತಂಡ, ಕ್ಯಾಮ್ರಾಮ್ಯಾನ್ ಆಗಲಿ, ನಮ್ಮ ಮೇಕಪ್ ಮ್ಯಾನ್ ಆಗಲಿ, ನಮ್ಮ ಮ್ಯಾನೇಜರ್ ಆಗಲಿ, ಪ್ರತಿಯೊಬ್ಬರು ಅಸೋಸಿಯೇಟ್, ವಿಜಯ್ ಅಸೋಸಿಯೇಟ್, ಎಲ್ರದ್ದು ಎಫರ್ಟ್ ಇದೆ. 500 ಎಪಿಸೋಡ್ಸ್ ತನಕ ಬರೋದಕ್ಕೆ ಇಟ್ಸ್ ಎ ಟೀಮ್ ವರ್ಕ್. ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಇದು ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೂ 5,000 ಎಪಿಸೋಡ್ಸ್ ಆಗಲಿ ಅಂತ ನಾನು ಹರಿಸ್ತೀನಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ 500 ಎಪಿಸೋಡ್ ಆಗೋಕ್ಕೆ. ಇದು ಪಾಸಿಬಲ್ ಆಗಿರೋದು ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ ಎಲ್ಲರಿಂದ. ದ ಹೋಲ್ ಟೀಮ್ಸ್ ಎಫರ್ಟ್ಸ್, ಡೈರೆಕ್ಟರ್ ಸರ್ ಎಷ್ಟು ಎಫರ್ಟ್ಸ್ ಹಾಕ್ತಾರೆ. ನಮ್ಗೆ ಅಟ್ಲೀಸ್ಟ್ ಹೇಳ್ದಂಗೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಬಟ್ ಅವ್ರಿಗೆ ಯಾರಿಗೂ ರೆಸ್ಟೇ ಸಿಗಲ್ಲ. ಫ್ರಮ್ ಮಾರ್ನಿಂಗ್ 7 to 9 ಪ್ಯಾಕಪ್ ಆಗೋ ತನಕ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಎಲ್ಲನೂ ಇದು ಪಾಸಿಬಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಸರ್, ಸುನಿಲ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಈ ಸೀರಿಯಲಲ್ಲಿ ನಾನು ರೆಕಗ್ನೈಸ್ ಆದ ಈಚೆ ಆರ್ತಿ ಅಂತ ನನ್ನ ಜನ ಗುರುತಿಸಿ, ಸಿದ್ದು ಮತ್ತು ಅದಕ್ಕೆ ಚೆನ್ನಾಗಿ ನೋಡ್ಕೋತೀಯ ಥರ ಕಾಂಪ್ಲಿಮೆಂಟ್ಸ್ ಬಂದಿದೆ.
ಸೊ ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದು ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಶ್ರೀನಿವಾಸ್ ಸರು ಅಷ್ಟೇ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀನಿ ನಾನು, ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬಟ್ ಅವರು ಎಷ್ಟು ಕಾಮಾಗೆ ನನಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. 500ನೇ ಸಂಚಿಕೆ ಪೂರೈಸಿದೆ, ಬಹಳ ಖುಷಿ ಇದೆ. ಶಾರದಾ ಅನ್ನೋದು ಟೈಟಲ್ಸ್ ಇಟ್ ಸೆಲ್ಫ್ ಇಸ್ ಅ ಪಾಸಿಟಿವ್ನೆಸ್. ಸೊ ಈ ಟೀಮಲ್ಲಿ ಕೆಲಸ ಮಾಡೋದು ಬಹಳ ಅಂದರೆ ಬಹಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಬಹಳ ಹೋಮ್ಲಿ ಟೀಮ್. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಒಂದು ಅನ್ಯೋನ್ಯತೆ ಹೇಗಿದೆ ಅಂತ, ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನ್ ಹಾಗೇ ಇರ್ತೀವಿ. ಸೊ ಶಾರದಂಗೆ ಅತ್ತೆ ನಾನು ಫಸ್ಟು ಬಹಳ ಜೋರ್ ಅತ್ತೆ ಆಗಿರ್ತೀನಿ, ಆಮೇಲಿಂದ ಬಹಳ ತಾಯಿ ಆಗ್ತೀನಿ. ಸೊ ಈಗಂತೂ ಬಿಟ್ಟಿರೋಕ್ಕಾಗದೇ ಇರೋಂತಹ ಒಂದು ಬಾಂಧವ್ಯ ಆಫ್ ಸ್ಕ್ರೀನ್ ಬಿಲ್ಡ್ ಆಗಿದೆ. ಸೊ ಕರೆಕ್ಟಾಗಿ ಆ ಟೈಮಿಗೆ ನನ್ನನ್ನು ಊರಿಗೆ ಕಳಿಸಿದ್ದಾರೆ. ಸೊ ಆನ್ ಸ್ಕ್ರೀನ್ ಹೇಗೆ ಆ ಪೇನ್ಫುಲ್ನೆಸ್ ಇದೆಯೋ ಆಫ್ ಸ್ಕ್ರೀನ್ ಕೂಡ ನನಗೆ ಅಷ್ಟೇ ನೋವಿದೆ. ಸೊ ಐ ಸಿ ಮೈ ಡಾಟರ್ ಇನ್ ಹರ್. ಸೊ ಅವಳು ಆನ್ ಸ್ಕ್ರೀನ್ ಅವಳು ಹೇಗೆ ಕಾಣಿಸ್ತಾಳೋ ಆಫ್ ಸ್ಕ್ರೀನ್ ಕೂಡ ಅವಳು ಹಾಗೇ ಇದ್ದಾಳೆ. ಅದು ಎಲ್ಲ ಒಂದು ಹೀರೋಯಿನ್ನಲ್ಲಿ ಕಾಣೋದು ಬಹಳ ಕಷ್ಟ ಅನಿಸುತ್ತೆ, ಬಟ್ ಶಿ ಈಸ್ ಲೈಕ್ ದಟ್. ಆಮೇಲೆ ಸಿದ್ದು ಬಹಳ ಮುದ್ದು. ಹೌದು. ಅಂದರೆ ಇಲ್ಲಿ ಎಲ್ಲ ಆರ್ಟಿಸ್ಟ್ ಹೆಂಗಾಗಿದ್ದಾರೆ ಅಂದರೆ, ನಾವು ಪ್ರತಿಯೊಂದು ಟೀಮಲ್ಲಿ ಕೆಲಸ ಮಾಡುವಾಗ ಒಬ್ಬರು ಮಾತ್ರ ಕ್ಲೋಸ್ ಆಗ್ತೀವಿ, ಒಂದು 3 ಪಂಗಡಗಳಾಗುತ್ತೆ, ಆ ಥರ ಇರ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಸೊ ವಿ ಆರ್ ಆಲ್ ಲೈಕ್ ಒನ್ ಗುಡ್ ಫ್ಯಾಮಿಲಿ. ಇದೆಲ್ಲದಕ್ಕೂ ಹೆಡ್ ನಮ್ಮ ಡೈರೆಕ್ಟ್ರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ನಮ್ಮ ಅಭಿನಯನ ತೀಡಿ ಪ್ರತಿಯೊಂದು ಹಂತದಲ್ಲೂ ಒಂದು ಸೀನು ಅಷ್ಟೊಂದು ಎಫೆಕ್ಟಿವ್ ಆಗಿ ಬರ್ತದೆ ಅಂದರೆ ಅದಕ್ಕೆ ಅವರೇ ಕಾರಣ. ಇದು ನಮ್ಮ ಭಾವ, ಆಫ್ ಸ್ಕ್ರೀನ್ ಭಾವ. ಸುಮ್ಮನೆ ಅಲ್ಲ, ಇಷ್ಟು ಒಳ್ಳೆ ಟೀಮಿಗೆ ನನಗೆ ಅವಕಾಶ ಕೊಟ್ಟಿದ್ದು ಸುನಿಲ್ ಸರ್, ಅವರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಆ್ಯಂಡ್ ವಿದ್ಯೆ ಹೇಳ್ಕೊಟ್ಟಿದ್ದು ಗುರು, ಕಣ್ ಕೊಟ್ಟಿದ್ದು ದೇವ್ರ ಸಮಾನ ಅಂತಾರೆ ನಮ್ಮ ಡೈರೆಕ್ಟರ್ ಅದು. ಸೊ ಈ ಸೀರಿಯಲ್ ಇನ್ನೂ 1000 ಆಗಲಿ, ಮತ್ತೆ ಇದೇ ಥರ ಪ್ರೆಸ್ ಮೀಟ್ ಮಾಡೋಣ, 2000 ಆಗಲಿ 3000 ಆಗಲಿ ಅಂತ ಹಾರೈಸ್ತೀನಿ.